ಕಾಳಸಂತೆಕೋರರಿಗೆ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಶಾಕ್ ಅನ್ನು ಕೂಡ ಕೊಟ್ಟಿದೆ. ಹಾಗಾದ್ರೆ ಸರ್ಕಾರ ಯಾವ ರೀತಿಯಾಗಿ ಕ್ರಮ ಕೈಗೊಂಡಿದೆ? ಒಂದ್ ಕಡೆ ಇದು ರಾಜಕೀಯ ಜಟಾಪಟಿ ಆಗ್ತಾ ಇದ್ರೂ ಕೂಡ ಸರ್ಕಾರ ಇಮಿಡಿಯೇಟ್ ಆಗಿ ಆಕ್ಷನ್ ಗೆಲ್ದಿದೆ. ಹಾಗಾದ್ರೆ ಸರ್ಕಾರದಲ್ಲಿ ಪ್ರಮುಖವಾಗಿ ಕೆಎಚ್ ಮುನಿಯಪ್ಪ ಆಗಿರಬಹುದು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರು ಇವತ್ತು ಯಾವ ರೀತಿಯಾಗಿ ಸಭೆಯನ್ನ ಮಾಡಿದ್ರು, ಆ ಸಭೆಯಲ್ಲಿ ಕೈಗೊಂಡಂತಹ ನಿರ್ಧಾರಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೆಎಚ್ ಮುನಿಯಪ್ಪ ಅವರು ಕೂಡ ಇವತ್ತು ಸಭೆಯನ್ನ ಮಾಡಿದ್ದಾರೆ. ಅಡುಗೆ ಅನಿಲ ವಾಣಿಜ್ಯ ಬಳಕೆಯ ಅಭಾವದ ಬಗ್ಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರುವ ಕೆಎಚ್ ಮುನಿಯಪ್ಪ ಅವರು ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಕೂಡ ಬರುತ್ತೆ. ಪ್ರಮುಖವಾಗಿ ತೈಲ ಕಂಪನಿಗಳ ಅಧಿಕಾರಿಗಳ ಜೊತೆಗೆ ಕೆಎಚ್ ಮುನಿಯಪ್ಪ ಅವರು ಸಭೆಯನ್ನ ನಡೆಸುತ್ತಾರೆ. ಆ ಒಂದು ಸಭೆಯಲ್ಲಿ ಯಾಕೆ ಈ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ಕೈಗೊಳ್ಳಬೇಕಾದಂತಹ ಪರಿಹಾರಗಳು ಏನೇನು ಅನ್ನೋದನ್ನ ಕೂಡ ವಿಸ್ತೃತವಾಗಿ ಚರ್ಚೆ ಮಾಡುತ್ತೆ. ಇನ್ನು ಈ ಒಂದು ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳ ಬಗ್ಗೆ ಕೂಡ ವಿಧಾನಸಭೆಗೆ ಕೆಎಚ್ ಮುನಿಯಪ್ಪ ಅವರು ಮಾಹಿತಿಯನ್ನ ಕೊಡ್ತಾರೆ. ಏನಾಯ್ತು, ಯಾವ ರೀತಿಯಾಗಿ ಈಗ ಎಲ್ಲೆಲ್ಲಿ ಸಮಸ್ಯೆಗಳು ಆಗ್ತಾ ಇದೆ, ಕೇವಲ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಮಾತ್ರ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ಗ್ರಾಹಕರು ಬಳಸುವಂತಹ ಅಡುಗೆ ಅನಿಲ ಮೇಲೂ ಸಮಸ್ಯೆ ಆಗ್ತಾ ಇದೆಯಾ ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆಎಚ್ ಮುನಿಯಪ್ಪ ಅವರು. ಆ ಸಂದರ್ಭದಲ್ಲಿ ಅವರು ವಿಧಾನಸಭೆಯಲ್ಲಿ ಹೇಳಿರುವಂತಹ ವಿಚಾರಗಳು, ತೈಲ ತುಂಬಿರುವಂತಹ ಹಡಗುಗಳು ಬರ್ತಾ ಇಲ್ಲ, ಯಾಕೆ ಫಸ್ಟ್ ಆಫ್ ಆಲ್ ಇದು ಕಾರಣ ಆಗ್ತಾ ಇದೆ, ಯಾಕೆ ಇಂತಹ ಒಂದು ಸಮಸ್ಯೆ ಇಲ್ಲಿ ಉಂಟಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕಾರಣಗಳನ್ನು ಕೂಡ ಅವರು ಹೇಳಿದ್ದಾರೆ. ಈಗಾಗಲೇ ಯುದ್ಧ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಬರಬೇಕಾದಂತಹ ಹಡಗುಗಳು ಅಂದ್ರೆ ಶಿಪ್ ಏನು ಇಲ್ಲಿಗೆ ಬರಬೇಕಾಗಿತ್ತು, ಆ ಒಂದು ಶಿಪ್ಗಳು ಬರ್ತಾ ಇಲ್ಲ. ಜೊತೆಗೆ ಹರ್ಮುಜ್ ಜಲಸಂಧಿಯಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಆ ಮಾರ್ಗದ ಮೂಲಕನೇ ಈಗಾಗಲೇ ಬರಬೇಕಾಗಿದ್ದು, ಆ ಮಾರ್ಗ ಕಂಪ್ಲೀಟ್ ಆಗಿ ಬಂದ್ ಆಗಿರುವಂತಹ ಕಾರಣಕ್ಕಾಗಿ ತೈಲ ತುಂಬಿರುವಂತಹ ಹಡಗುಗಳು ಆ ಮಾರ್ಗದಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಮುಖವಾಗಿ ಸ್ವಂತ ಉತ್ಪಾದನೆ ಏನಿದೆ ಭಾರತ ಮಾಡ್ತಾ ಇರುವಂತದ್ದು, ಆ ಸ್ವಂತ ಉತ್ಪಾದನೆಯಿಂದಾಗಿ ಯಾವುದೇ ರೀತಿಯ ಅಭಾವ ಕಂಡಿದ್ದಲ್ಲ. ಇಲ್ಲಿನ ಪ್ರೊಡಕ್ಟಿವಿಟಿ ಏನಿದೆ ಅಥವಾ ಇಲ್ಲಿ ಏನು ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ ಆ ಉತ್ಪಾದನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಆದ್ರೆ ನಾವೇನು ಆಮದು ಮಾಡ್ಕೊಳ್ತಾ ಇದ್ವಿ ಅದರಲ್ಲಿ ಈಗ ಸಮಸ್ಯೆ ಆಗಿರುವಂತಹ ಕಾರಣಕ್ಕಾಗಿ ಆ ಸರಬರಾಜು ಸಮಸ್ಯೆ ಈವರೆಗೂ ಕೂಡ ಆಗಿಲ್ಲ. ಒಂದ್ ಕಡೆ ಆಮದಿನ ಸಮಸ್ಯೆಯಿಂದಾಗಿ ಸರಬರಾಜು ಫುಲ್ ಸ್ಟಾಪ್ ಆಗಿದೆ, ಆದ್ರೆ ಮತ್ತೊಂದು ಕಡೆ ನಾವು ಸ್ವಂತ ಉತ್ಪಾದನೆ ಮಾಡ್ತಾ ಇದೀವಲ್ಲ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲಿವರೆಗೂ ಆಗಿಲ್ಲ. ಇನ್ನು ಯಾಕೆ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಬಹಳ ಜವಾಬ್ದಾರಿಯನ್ನ ವಹಿಸಬೇಕಾಗತ್ತೆ, ಯಾವ ಕಾರಣಕ್ಕಾಗಿ ಅನ್ನೋದರ ಜೊತೆಗೇನೆ ಅವರು ನಾವು ಯಾವಾಗ ಅಡುಗೆ ಅನಿಲವನ್ನ ಈಗ ಬಳಸ್ತಾ ಇದೀವೋ, ಕುಟುಂಬಗಳು ಬಳಕೆ ಮಾಡ್ತಾ ಇದೀವೋ ಅವರಿಗೂ ಕೂಡ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಅಥವಾ ಮನವಿಯನ್ನ ಮಾಡ್ಕೊಟ್ಟಿದ್ದಾರೆ. ಕುಟುಂಬದಲ್ಲಿ 4 ಜನ ಇದ್ರೆ ತಿಂಗಳಿಗೆ 1 ಸಿಲಿಂಡರ್ ಸಾಕಾಗತ್ತೆ. ಅವರು ಅಂದ್ರೆ ಜನರ ಲೆಕ್ಕದಲ್ಲಿ ಹೇಳೋದಾದ್ರೆ ಒಂದು ತಿಂಗಳಿಗೆ 4 ಜನ ಇದ್ರೆ 1 ಸಿಲಿಂಡರ್ 1 ತಿಂಗಳಿಗೆ ಸಾಕಾಗತ್ತೆ. ಜೊತೆಗೆ ತಿಂಗಳಿಗೆ 1 ಸಿಲಿಂಡರ್ ಅನ್ನ ನಾವು ಕೊಡ್ತೇವೆ ಅನ್ನೋದನ್ನ ಕೂಡ ಅವರು ಎನ್ಶ್ಯೂರ್ ಮಾಡಿದ್ದಾರೆ. ಅಲ್ಲಿ 1 ಸಿಲಿಂಡರ್ ಅಂತೂ ನಿಮ್ಗೆ ಕೊಡೋದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನೋದನ್ನು ಕೂಡ ಸಚಿವರು ಹೇಳಿದ್ದಾರೆ. ಹೆಚ್ಚುವರಿ ಸಿಲಿಂಡರ್ ಸಂಗ್ರಹಕ್ಕೆ ಮಾತ್ರ ಅವಕಾಶ ಇಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಈಗ ಜನ ಕಂಪ್ಲೀಟ್ ಆಗಿ ಬುಕ್ ಮಾಡ್ತಾ ಇದ್ದಾರೆ, ಏಜೆಂಟ್ಗಳ ಬಳಿ ಹೋಗ್ತಾ ಇದ್ದಾರೆ ಅಥವಾ ಯಾವುದೋ ಅವರು ಬುಕಿಂಗ್ ಪ್ಲೇಸ್ಗಳಿದೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಒಂದಷ್ಟು ಆತಂಕಕ್ಕೆ ಒಳಗಾಗ್ತಾ ಇದ್ರಲ್ಲ, ಆತಂಕಕ್ಕೆ ಒಳಗಾಗುವಂತಹ ಅವಶ್ಯಕತೆ ಇಲ್ಲ. ಅಕ್ರಮವಾಗಿ ಏನಾದರೂ ಸಿಲಿಂಡರ್ ಅನ್ನ ಸಂಗ್ರಹಿಸಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೆಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಪ್ರಮುಖವಾಗಿ ಈ ಕೆಲಸ ಆಗ್ಬೇಕಾಗಿರೋದು ಈಗ ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ಆಸ್ಪತ್ರೆ ಮತ್ತು ಶಾಲೆಗಳಿಗೆ ಪ್ರಮುಖ ಆದ್ಯತೆಯನ್ನು ನೀಡಲಾಗುತ್ತೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್ ಕೂಡ ಇದು. ಇನ್ನು ಆಸ್ಪತ್ರೆಗಳಿಗೆ ಅಗತ್ಯ ಇರುವಂತಹ ಗ್ಯಾಸ್ ಅನ್ನ ಕೊಡ್ಲೇಬೇಕು, ಯಾಕಂದ್ರೆ ಆಲ್ರೆಡಿ ಈಗಾಗಲೇ ಕೇಂದ್ರ ಕೂಡ ಇದೇ ಸೂಚನೆಯನ್ನು ಕೊಟ್ಟಿರುವುದು ಎಸ್ಮಾ ಜಾರಿಗೊಳಿಸೋದಕ್ಕೆ ಕಾರಣ ಕೂಡ ಹೌದು. ಹೋಟೆಲ್ ಆಗಿರ್ಬೋದು, ಕಲ್ಯಾಣ ಮಂಟಪದವರು ಈ ಸಂದರ್ಭದಲ್ಲಿ ಸಹಕರಿಸಬೇಕು ಅನ್ನುವಂತಹ ಮನವಿಯನ್ನ ಕೂಡ ಮಾಡಿದ್ದಾರೆ. ಕಾರಣ ಯುದ್ಧ ಆಗ್ತಾ ಇರುವಂತದ್ದು, ಯುದ್ಧ ಕಾಲದಲ್ಲಿ ಯಾರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕು, ಯುದ್ಧ ಕಾಲದಲ್ಲಿ ಮಿತವಾಗಿ ಬಳಸಬೇಕು, ಅನಗತ್ಯವಾಗಿ ಇಲ್ಲಿ ಬಳಕೆ ಬೇಡ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸಭೆಯಲ್ಲಿ ಮಾತನಾಡಿರುವಂತಹ ಕೆಎಚ್ ಮುನಿಯಪ್ಪ ಅವರು ಏನ್ ಹೇಳಿದ್ದಾರೆ ನೋಡೋಣ. ಆತಂಕ ಪಡಬೇಕಾಗಿಲ್ಲ ಮತ್ತು ಅಪೀಲ್ ಕೂಡ ಮಾಡ್ತೀನಿ, ಮಿತಿ ವ್ಯಯ ಮಾಡಬೇಕು. ಯುದ್ಧ ಕಾಲದಲ್ಲಿ ನಾವೆಲ್ಲ ಕಲ್ಕೊಳ್ಬೇಕಾಯ್ತು, ಹೋಟೆಲ್ ಸಹಕರಿಸಬೇಕು. ಹೋಟೆಲ್ ಹಾಸ್ಟೆಲ್ ಸರ್ಕಾರಿ ಸಂದರ್ಭದಲ್ಲಿ ಹೇಳ್ತಾ ಹೋಟ್ಲರ್ಗೆ ಸ್ವಲ್ಪ ಕಷ್ಟ. ಭಾರತ ದೇಶದಲ್ಲಿ 25-30% ನಾವು ಉತ್ಪಾದನೆ ಇದೆ. ನಾನು ಕೇಂದ್ರದಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇನೆ, ಉತ್ಪಾದನೆ ಇದೆ. ಆ ಉತ್ಪಾದನೆಯಿಂದ ಇವತ್ತು ಯುದ್ಧ ನಡೆದು ಅವ್ರು ಕೊಡಕ್ಕಾಗದಿದ್ರು ಕೂಡ ನಾವು 1 ಸಿಲಿಂಡರ್ 1 ಕುಟುಂಬಕ್ಕೆ ಕೊಡ್ತೀವಿ, ಅದಕ್ಕೇನು ತೊಂದರೆ ಇಲ್ಲ. ಮಿಕ್ಕಿದ್ದಕ್ಕೆ ಸಹಕರಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ.
ಇದು ಮುನಿಯಪ್ಪ ಅವರ ಮಾತಾದ್ರೆ ಸಿಎಸ್ ಆಗಿರುವಂತಹ ಶಾಲಿನಿ ರಜನೀಶ್ ಅವರು ಕೂಡ ಸಭೆಯನ್ನ ಮಾಡಿದ್ರು. ಕಾಳಸಂತೆಕೋರರಿಗೆ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಹೋಟೆಲ್ ಮಾಲೀಕರ ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಸಭೆಯನ್ನ ಮಾಡಿದ್ರು. ಗ್ಯಾಸ್ ಅಭಾವ ಆಗಿರ್ಬೋದು, ಮೆನುವಿನಲ್ಲಿ ಆಗುವಂತಹ ಕಡಿತಗಳ ವಿಚಾರ, ಹೋಟೆಲ್ ಬಂದ್ ಮಾಡುವ ವಿಚಾರ, ಪರ್ಯಾಯ ವ್ಯವಸ್ಥೆಗಳು ಏನು ಅನ್ನೋದರ ಬಗ್ಗೆ ಕೂಡ ಅವರು ಚರ್ಚೆ ಮಾಡಿದ್ರು. ಪೂರೈಕೆಯಾಗ್ತಾ ಇರುವಂತಹ ಗ್ಯಾಸ್ನಲ್ಲಿ 50% ಹೋಟೆಲ್ಗಳಿಗೆ ನೀಡೋದಕ್ಕೂ ಕೂಡ ಆ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದ್ದಾರೆ. ಹೋಟೆಲ್ ಮಾಲೀಕರು ಸಹಜ ಖರೀದಿಗಿಂತ ಹೆಚ್ಚು ಖರೀದಿಸಬಾರದು ಅನ್ನುವಂತಹ ಸೂಚನೆಯನ್ನ ಕೂಡ ಸಿಎಸ್ ಕೊಟ್ಟಿದ್ದಾರೆ. ಕಾಳಸಂತೆಕೋರರ ಕಡಿವಾಣಕ್ಕೆ ಇಲ್ಲಿ ಪೊಲೀಸರಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರು. ಪೊಲೀಸ್ ಇಲಾಖೆಯ ಜೊತೆಗೆ ಸಾರಿಗೆ, ಆಹಾರ ಇಲಾಖೆಯೂ ಕೂಡ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವ ಜವಾಬ್ದಾರಿ ಕೊಟ್ಟಿದ್ದಾರೆ. ಜನಸಾಮಾನ್ಯರ ಗೊಂದಲಗಳಾಗಿರ್ಬೋದು, ಆ ಸಮಸ್ಯೆಗಳ ಪರಿಹಾರಕ್ಕೆ ಹೆಲ್ಪ್ ಲೈನ್ ಅನ್ನ ಕೂಡ ನಾವು ಇನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಆಹಾರ ಇಲಾಖೆಯ ಮೂಲಕ ಹೆಲ್ಪ್ ಲೈನ್ ಆರಂಭಿಸಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತಿನ ಸಭೆಯಲ್ಲಿ ಆಸ್ಪತ್ರೆ, ಪಿಜಿಗಳಿಗೆ ಗ್ಯಾಸ್ ಕೊರತೆ ಆಗದ ಹಾಗೆ ಕೂಡ ಕ್ರಮವನ್ನು ವಹಿಸಲು ಈ ಸಂದರ್ಭದಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಮುಂದಿನ 25 ದಿನಗಳಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಶಾಲಿನಿ ರಜನೀಶ್ ಅವರು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ನೋಡೋಣ. ಚೀಫ್ ಸೆಕ್ರೆಟರಿ ಅವರು ಉತ್ತಮವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಹೋಟೆಲ್ಗಳಲ್ಲಿ ಸ್ವಲ್ಪ ಆದರೂ ಸಮಾಧಾನಕರವಾದಂಥ ತಿಂಡಿ ತಿನಿಸುಗಳನ್ನು ಮಾಡಬಹುದು ಅನ್ನುವಂಥ ಸಲಹೆಗಳನ್ನು ಕೊಟ್ಟರು. ಆದರೂ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ರೇಷನಲೈಸ್ ಮಾಡಿ ಅಟ್ಲೀಸ್ಟ್ 50% ಗ್ಯಾಸನ್ನು ನಮಗೆ ಕೊಡಿ. ಬ್ಲ್ಯಾಕ್ ನಲ್ಲಿ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಆಗಬಾರದು ಅಂತ ನಮ್ಮ ಒಂದು ಒತ್ತಾಯ ಕೂಡ ಇದೆ. ಇನ್ನು ಕೆಲವಿನ ಹೋಟೆಲ್ಗಳಲ್ಲಿ ಮೆನುವನ್ನು ತುಂಬಾ ಕಡಿಮೆ ಮಾಡಿ ಇದ್ದಷ್ಟೇ ಗ್ಯಾಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮ ಗ್ರಾಹಕರಿಗೆ ಉಣಬಡಿಸ್ತಾ ಇದ್ದಾರೆ. ಆದಷ್ಟು ಮಟ್ಟಿಗೆ ಇನ್ನೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬಹುದಾ ಅನ್ನುವಂಥ ಚಿಂತನೆ ಮಂಥನವನ್ನು ಮಾಡ್ತೇವೆ. ಹೀಗಿದ್ದರೂ ಆದಷ್ಟು ಬೇಗ ಯುದ್ಧ ನಿಲ್ಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಕನಿಷ್ಠ 50% ಅನ್ನಾದರೂ ಗ್ಯಾಸ್ ಅನ್ನು ಸೆಂಟ್ರಲ್ನವರು ಎಲ್ಲ ಕಮರ್ಷಿಯಲ್ನವರಿಗೆ ಕೊಡುವಂತ ಆದೇಶ ಬರಲಿ ಅಂತ ಕಾಯ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇದರ ದುರುಪಯೋಗಪಡಿಸಿಕೊಳ್ತಾ ಇರುವಂತಹ ಕಾಳಸಂತೆಕೋರರ ವಿರುದ್ಧ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಿ ಅನ್ನುವಂತಹ ಆಶಯ ಕೂಡ ನಮ್ಮದು.